ಮಾಲಗತ್ತಿ ಸರ್, ಈಗ ಹಿಂದಾದ ಲೋಪಗಳು ಕಣ್ಣು ಮುಂದೆನೇ ಇದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿ ಹೋಗ್ಬಿಟ್ಟಿದೆ. ಈಗ ವಿಶ್ವಾಸ ಇರೋದು SIT ಇಂದ ಪಾರದರ್ಶಕ ತನಿಖೆ ಆಗಬೇಕು ಅಂತ ಹೇಳಿ. ನಾನು ಒಂದು ಪ್ರತ್ಯೇಕ ಪ್ರಕರಣದ ಉದಾಹರಣೆ ತಗೊಂಡು ಪ್ರಶ್ನೆ ಕೇಳ್ತೀನಿ. ಪದ್ಮಲತಾ ಫಾರ್ ಎಕ್ಸಾಂಪಲ್, 1986 ನಡೆದಿರುವ ಕೊಲೆ ಇದು. ಈಗ ಆ ಆರೋಪ ಕೂಡ ಕೇಳೋಕ್ ಸಿಗ್ತಿದೆ. ನಮ್ಗೆ ಇದ್ರಲ್ಲಿ ನ್ಯಾಯನೇ ಸಿಕ್ಕಿಲ್ಲ ಅಂತ ಹೇಳಿ ಆಕೆಯ ಸಹೋದರಿ ಇವತ್ತಿಗೂ ಕೂಡ ಅಳಲನ್ನು ತೋಡ್ಕೊಳ್ತಿದ್ದಾರೆ. CID ಇದ್ರಲ್ಲಿ ಆಲ್ರೆಡಿ ತನಿಖೆ ಮಾಡಿದೆ ಸರ್, ಬಟ್ ಏನು ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಕ್ಲೋಸ್ ಆಗಿದೆ. ಈಗ SIT ಇನ್ ಕೇಸ್ ಈ ಪ್ರಕರಣವನ್ನು ಕೂಡ ಕೈಗೆತ್ಕೊಂಡು ತನಿಖೆ ಮಾಡೋಕ್ ಶುರುವಾಯ್ತು ಅಂದ್ರೆ ಎಲ್ಲಿಂದ ಶುರುವಾಗುತ್ತೆ? CID ಎಲ್ಲೆಲ್ಲಿ ಲೋಪ ಮಾಡಿದೆ ಈ ಪ್ರಕರಣವನ್ನ ಸಾಲ್ವ್ ಮಾಡುವಲ್ಲಿ, ಅಲ್ಲಿಂದಲ್ಲ ಅಥವಾ ಎಲ್ಲಿಂದ ಅಂತ? ಮೇಡಮ್, 83ರಿಂದನೂ ಕೇಸ್ಗಳು ಅಲ್ಲಿ ರಿಪೋರ್ಟ್ ಆಗಿದಾವೆ. ಕೆಲವೊಂದು ರಿಪೋರ್ಟ್ ಆಗಿಲ್ಲ, ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ, ರೆಫ್ಯೂಸ್ ಮಾಡಿದ್ದಾರೆ. ಎಲ್ಲೋ ಕಾರಣದ ಕೈವಾಡ ಒಂದು ಕೈಯಲ್ಲಿ ಕೆಲಸ ಮಾಡ್ತಿರ್ತಾ ಇದೆ. ಹೀಗಾಗಿ ಪೊಲೀಸರು ಅವರು ಸೇವಕರಾಗ್ಬಿಟ್ಟಿದ್ದಾರೆ. ಅವರು ಯಾರ್ದು ಮಾತು ಕೇಳೋದಲ್ಲ, ಎಲ್ಲ ಅವ್ರು ಹಿಡಿದನೇ ನಡೆಯುವಂತ ಪರಿಸ್ಥಿತಿ ಅಲ್ಲಿ ವಾತಾವರಣ ಇಲ್ಲಿವರೆಗೂ ಇದೆ. ಈಗ ನೋಡಿ, SIT ಫಾರ್ಮೇಶನ್ ಮಾಡಿದ್ದಾರೆ. ಕೆಲವೊಬ್ರು ಒಳ್ಳೆ ನಿಷ್ಠಾವಂತ ಅಧಿಕಾರಿ, ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಅನುಚೇತ್ ಅವರು, ಹಿಂದೆ ಗೌರಿ ಲಂಕೇಶ್ ಕೇಸ್ನಲ್ಲಿ ಅವರೇ ಹಿ ವಾಸ್ ಲೀಡಿಂಗ್ ದ ಟೀಮ್. ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈಗ ಯಾಕಂದ್ರೆ ಅಲ್ಲೇನೆ ಅವ್ರು ಸರ್ವ್ ಮಾಡಿದ್ದಾರೆ, ಅಲ್ಲಿ ASP ಇದ್ರಲ್ಲೇ ಅಲ್ಲ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಿರ್ತದಲ್ಲ ಎಲ್ಲ. ಈ ತರ ಇರೋದ್ರಿಂದ ನನ್ನ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನನ್ನ ಬ್ರದರ್ನು ಅಲ್ಲಿ CPI ಇದ್ದ. ಅವನು ಹೇಳ್ತಿದ್ದ, ಅಯ್ಯೋ ಅಲ್ಲಿ ಬಹಳ ಅನ್ಯಾಯ ನಡೀತದೆ, ಯಾರ ಕಡೆಯಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಭಯಂಕರ ಪ್ರೆಷರ್ ಮಾಡ್ತಾರೆ, ತುಂಬಾ ಅನ್ಯಾಯ ನಡೀತದೆ, ಹೆಸರಿಗೆ ಧರ್ಮಕ್ಷೇತ್ರ ಒಳಗಡೆ ಎಲ್ಲ ಇದೆ ಅನ್ಯಾಯ, ಮಂಜುನಾಥ ನೋಡ್ಕೋಬೇಕು ಅವ್ರಿಗೆ ಅಂತಿದ್ದ ಅವನು. ನಮ್ಮ ಬ್ರದರ್ ಪಾಪ ಅವನು ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ಡ್ ಆದ, ACP ಇದ್ದ. ಸೊ ಈ ತರ ಈಗ ಏನಾದ್ರೆ ಈಗ ಹಿಂದಿನ ಬಿಡಿ ಆಗಿದ್ದಾಗಿದೆ, ಎಲ್ಲ ಹೋಗಿದೆ. ಈಗ SIT ನೇಮಕ ಮಾಡಿದ್ದಾರೆ ಸರ್ಕಾರ. ನೇಮಕ ಮಾಡಿದ್ಮೇಲೆ SIT ಅವರು ಒಂದು ಪ್ರಕಟಣೆ ಹೊಡಿಸ್ತಾರೆ. ಮೊದಲು SIT ಸ್ವಾಗತ ಮಾಡ್ತಾನೆ. ಅವರು ನಿರ್ಭಯದಿಂದ ಕೆಲಸ ಮಾಡೋದನ್ನ ಕಲಿಬೇಕು. ಆನೆಸ್ಟ್ ಆಗಿ, ಪ್ರಾಂಪ್ಟ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಕೇಸುಗಳ ತನಿಖೆಯನ್ನು ಮಾಡಬೇಕು. 20 ವರ್ಷದ ತನಿಖೆ ಮಾಡಂತ ಈಗ ನೋಟಿಸ್ನಲ್ಲಿ ಕೊಟ್ಟಿದ್ದಾರೆ, ಗವರ್ಮೆಂಟ್ ನೋಟಿಫಿಕೇಶನ್ದಲ್ಲಿ. 20 ವರ್ಷದ ಕೇಸು ಅಂದ್ರೆ ಹಿಂದೆ 83ರಿಂದ ತಗೊಳ್ಳವರು ಒಂದು ಪ್ರಕಟಣೆ ಹೊಡಿಸಲಿ ಮೊದಲು. ಯಾರು ಇಲ್ಲಿವರೆಗೂ ಕೇಸು ನಾಪತ್ತೆ ಆಗಿದ್ದಾರೆ, ಮಿಸ್ಸಿಂಗ್ ಆಗಿದ್ದಾರೆ, ಕೊಲೆ ಆಗಿದೆ, ರೇಪ್ ಆಗಿದೆ, ಇನ್ನೂ ಏನೇನಾಗಿದೆ, ಯಾವ ಸಂಬಂಧಪಟ್ಟಂತೆ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾವ ಕೇಸುಗಳಾಗಿದ್ದಾವೆ ಅವು ಬಂದು ನಿರ್ಭಯದಿಂದ ನೀವು ಕಂಪ್ಲೇಂಟ್ ಕೊಡಬಹುದು. SITಗೆ ಒಂದು ಕಂಪ್ಲೇಂಟ್ ಕೊಡಿ, ನಮಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಕಾನೂನುಬದ್ಧವಾದ ಕ್ರಮ ತಗೋತೇವೆ, ನಿಷ್ಪಕ್ಷಪಾತದಿಂದ ತನಿಖೆ ಮಾಡ್ತೇವೆ, ನಿಮಗೆ ನ್ಯಾಯ ಕೊಡ್ತೇವೆ ಅಂತ ಹೇಳೋದು ಒಂದು ಪ್ರಕಟಣೆ ಹೊಡಿಸ್ವಿ. ಅದ್ರದ್ದು ವೈಡ್ ಪಬ್ಲಿಸಿಟಿ ಕೊಡಬೇಕು. ಒಟ್ಟ ಮೇಲೆ ಎಲ್ಲರೂ ಬರ್ತಾರೆ. 20 ವರ್ಷದ 25 ವರ್ಷದಿಂದ ಯಾವ ಕೇಸ್ ಆಗಿದ್ದಾವೆ, ಯಾರು ಕೇಸ್ ತಗೊಂಡಿಲ್ಲ, ಅಥವಾ ಕೇಸ್ ರಿಜಿಸ್ಟರ್ ಆಗಿದ್ದು ಎಷ್ಟು C ಆಗಿದ್ದಾವೆ, ಎಷ್ಟು B ಆಗಿದ್ದಾವೆ, ಎಷ್ಟು A ಆಗಿದ್ದಾವೆ, ಎಷ್ಟು ಕ್ಲೋಸ್ ಆಗಿದ್ದಾವೆ, ಎಲ್ಲ ಕೇಸುಗಳನ್ನ ತನಿಖೆಯನ್ನ ಮಾಡಲಿಕ್ಕೆ ಇವರು SIT ನೇಮಿಸಿದ್ದಾರೆ. ಪ್ರತಿಯೊಂದು ಸ್ಟೇಷನ್ಗೆ ವಿಸಿಟ್ ಮಾಡ್ತಾರೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಬೇರೆ ಹೊರಗಡೆನೂ ಸಂಬಂಧಪಟ್ಟಂತೆ ಆ ಧರ್ಮಸ್ಥಳ ಇದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಕೇಸ್ಗಳಿದ್ರೆ ಅವರು ಸಹ ಬಂದು ಕಂಪ್ಲೇಂಟ್ ಕೊಡಬಹುದು, ಅಥವಾ ಹಿಂದಾಗಿದ್ದ ಕೇಸ್ಗಳಿದ್ರೆ ಅವರು ರೆಫರ್ ಮಾಡಬಹುದು. ಈಗ ಎಲ್ಲಾ ರೀತಿಯಿಂದನೂ ಅವರು ಮಾಡ್ತಾರೆ. ಮಾಡಿದ್ಮೇಲೆ ಈಗ ಅವನು ಒಬ್ಬನು ಪಾಪ ಏನೋ ಅನಾಮಿಕ ವ್ಯಕ್ತಿ ಕೊಟ್ಟಿದ್ದಾನೆ, ಹೋಗಿ 183 ಪ್ರಕಾರ ರಿಪೋರ್ಟ್ ಮಾಡಿದ್ದಾನೆ, ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ವಾಲಂಟ್ರಿ ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ ಇದು ಅತ್ಯಾಚಾರ ಆಗಿ ಮರ್ಡರ್ ಆಗಿದಾವೆ, ಅನ್ಯಾಯದಿಂದ ಮರ್ಡರ್ ಆಗಿದೆ, ಎಲ್ಲ ಮುಚ್ಚಿ ಹಾಕಿದ್ದಾರೆ, ಹಾಗೀಗ ಅಂತ ಏನೇನೋ ಹೇಳಿದಾನೆ. ಎಲ್ಲ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಕಳಿಸಿದ್ದಾರೆ. ಅದು ಎಷ್ಟು ಹೆಸರು ಹೇಳಿದಾನೋ ಇಲ್ಲೋ ಗೊತ್ತಿಲ್ಲ ನಮಗೆ, ಅದು ಹೊರಗೆ ಬಂದ್ಮೇಲೆ ಗೊತ್ತಾಗಬಹುದು. ಯಾರು ಹಂಗೆ ಅವನಿಗೆ ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ರು, ಯಾರು ಒತ್ತಾಯ ಮಾಡಿದ್ರು, ಯಾರು ಅವನಿಗೆ ಹೇಳಿದ್ರು ಅಂತ ಅನ್ನೋದು ಅದು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಗೊತ್ತಾಗ್ತದೆ. ತರ್ಸ್ಕೋತಾರೆ ರೆಕಾರ್ಡ್, ಅದನ್ನ 183 ಸ್ಟೇಟ್ಮೆಂಟ್ ಅನ್ನ ತರ್ಸ್ಕೊಂಡು ತನಿಖೆ ಮಾಡ್ತಾರೆ. ಈಗ ಏನು ಇವನು 367 ಡೆಡ್ ಬಾಡಿಗಳನ್ನ ನಾನು ಹೋಗುದೀನಿ ಅಂತ ಹೇಳ್ತಾನೆ. 367 ಹೋಗಿದ್ರೆ ಅದನ್ನ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಎಕ್ಸ್ಯೂಮ್ ಮಾಡಿಸ್ತಾರೆ. ನಾವು ಎಕ್ಸ್ಯೂಮ್ ಮಾಡಿಸುವಾಗ ಅದನ್ನ ಅಲ್ಲಿ FSLs ಅವ್ರಿಗೆ ಕರೆಸ್ತೇವೆ. ಅಲ್ಲಿ ಸುಮಾರು 20 ವರ್ಷದಿಂದ 25 ವರ್ಷದಿಂದ ಡೆಡ್ ಬಾಡಿಯಲ್ಲಿ ಏನೂ ಇರೋದಿಲ್ಲ. ಅಲ್ಲಿ ಒಳಗಡೆ ಬರೇ ಸ್ಕೆಲ್ಟನ್ ಇರ್ತದೆ. 10 ವರ್ಷ 5 ವರ್ಷದ ಇದ್ರೆ ಕೆಲವೊಂದು ಇರ್ತದೆ. ಅಲ್ಲಿ ಕೆಲವೊಂದು ನಾವು ನೋಡಿದ್ದೇವೆ, ಬಹಳ ಸಾಕಷ್ಟು ಎಕ್ಸ್ಯೂಮ್ ಮಾಡಿದ್ದೇವೆ ಡೆಡ್ ಬಾಡಿಗೆ. ನಾನು 40 ವರ್ಷ ಸೇವೆ ಮಾಡಿದ್ದೇನೆ, ಸಾಕಷ್ಟು ಡೆಡ್ ಬಾಡಿಗಳನ್ನು ಎಕ್ಸ್ಯೂಮ್ ಮಾಡಿದ್ದೇವೆ. 4-5 ವರ್ಷವರೆಗೂ ನಾವು ಅದನ್ನ ಇದು ಒಳಗಡೆ ಡೀಪ್ ಇದ್ರೆ, ಅದು ಡೀಪ್ ಆಗಿ ಹೋಗದಿದ್ರೆ
ಅದನ್ನ ಪ್ರಿಸರ್ವ್ ಇರ್ತದೆ. ನಮ್ಮ ಕಡೆ ಬೇಸಿಗೆ, ನಾರ್ತ್ ಕರ್ನಾಟಕದಲ್ಲಿ ಬೇಸಿಗೆ ಹೆಚ್ಚಲ್ಲ, ಅದು ಬೇಗ ಒಣಗಿ ಬಿಡ್ತದೆ. ಮಳೆಗಾಲ ಚಳಿಗಾಲ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಡೆಡ್ ಬಾಡಿ ನಮ್ದು ಅದು 4-5 ವರ್ಷ ಇರಬಹುದು. ಆ ಬ್ಲಡ್ ಅದೇನು ಅವನ ದೇಹದಲ್ಲಿ ಇರುವಂತ ಮೃತ ದೇಹದಲ್ಲಿ ಇರುವಂತ ವಸ್ತುಗಳು, ಕೆಮಿಕಲ್ಸ್ ಆ ಮಣ್ಣಿನಲ್ಲಿ ಕೆಲವೊಂದು ಪಸರಿಸಿರ್ತವೆ. ಮಣ್ಣನ್ನು ಸದಾ ನಾವು FSL ರಿಕ್ವೆಸ್ಟ್ ಮಾಡ್ತೀವಿ ಜಪ್ ಮಾಡಂತ. ಬೋನು, ಹಲ್ಲು, ಇದು ಉಗುರು, ಕೂದ್ಲ, ಆಮೇಲೆ ಕೆಲವೊಂದು ಹುಡುಗಿಯರದು ಸ್ಕೂಲ್ ಹುಡುಗಿಯರು ಪಾಟಿ ಚೀಲ ಸದ ತಗೊಂಡು ಹೋಗಿದ್ದು ಅಂತ ನಾನು ಹೋಗಿದ್ದೀನಿ ಅಲ್ಲಿ ಅಂತ ಹೇಳ್ತಾನೆ. ಪಾಟಿ ಚೀಲ ಅಂತೂ ಇದ್ದೇ ಇರ್ತದೆ, ಅದು ಎಷ್ಟು ವರ್ಷ ಆದ್ರೂ ಒಳಗಿಂದು ಇದೇನು ಹೋಗೋದಿಲ್ಲ, ಬಟ್ಟೆ ಗಿಟ್ಟೆ ಕೊಳತು ಹೋಗಿರ್ಬೋದು. ಬಟ್ ಇಂಥವೆಲ್ಲ ವಸ್ತುಗಳನ್ನ ಸೀಜ್ ಮಾಡಿ FSL ಅವ್ರಿಗೆ ಅಲ್ಲೇ ಕಳಿಸಿ, ಟೀಮ್ ಆಫ್ ಡಾಕ್ಟರ್ ಕರೆಸಿ, ಇನ್ಕ್ಲೂಡಿಂಗ್ ಲೇಡೀಸು ಎಲ್ಲರೂ ಕರೆಸಿ ನಾವು ಅದನ್ನ ಇಲ್ಲಿ ಮಾರ್ಗತಿ ಸರ್, ಈಗ ಹಿಂದಾದ ಲೋಪಗಳು ಕಣ್ಣು ಮುಂದೆನೆ ಇದೆ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿ ಹೋಗ್ಬಿಟ್ಟಿದೆ. ಈಗ ವಿಶ್ವಾಸ ಇರೋದು SIT ಇಂದ ಪಾರದರ್ಶಕ ತನಿಖೆ ಆಗಬೇಕು ಅಂತ ಹೇಳಿ. ನಾನು ಒಂದು ಪ್ರತ್ಯೇಕ ಪ್ರಕರಣದ ಉದಾಹರಣೆ ತಗೊಂಡು ಪ್ರಶ್ನೆ ಕೇಳ್ತೀನಿ. ಪದ್ಮಲತಾ ಫಾರ್ ಎಕ್ಸಾಂಪಲ್, 1986 ನಡೆದಿರುವ ಕೊಲೆ ಇದು. ಈಗ ಆ ಆರೋಪ ಕೂಡ ಕೇಳೋಕ್ ಸಿಗ್ತಿದೆ, ನಮ್ಗೆ ಇದ್ರಲ್ಲಿ ನ್ಯಾಯನೇ ಸಿಕ್ಕಿಲ್ಲ ಅಂತ ಹೇಳಿ ಆಕೆಯ ಸಹೋದರಿ ಇವತ್ತಿಗೂ ಕೂಡ ಅಳಲನ್ನು ತೋಡ್ಕೊಳ್ತಿದ್ದಾರೆ. CID ಇದ್ರಲ್ಲಿ ಆಲ್ರೆಡಿ ತನಿಖೆ ಮಾಡಿದೆ ಸರ್, ಬಟ್ ಏನು ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಕ್ಲೋಸ್ ಆಗಿದೆ. ಈಗ SIT ಇನ್ ಕೇಸ್ ಈ ಪ್ರಕರಣವನ್ನು ಕೂಡ ಕೈಗೆತ್ಕೊಂಡು ತನಿಖೆ ಮಾಡೋಕ್ ಶುರುವಾಯ್ತು ಅಂದ್ರೆ ಎಲ್ಲಿಂದ ಶುರುವಾಗುತ್ತೆ? CID ಎಲ್ಲೆಲ್ಲಿ ಲೋಪ ಮಾಡಿದೆ ಈ ಪ್ರಕರಣವನ್ನ ಸಾಲ್ವ್ ಮಾಡುವಲ್ಲಿ, ಅಲ್ಲಿಂದಲ್ಲ ಅಥವಾ ಎಲ್ಲಿಂದ ಅಂತ? ಮೇಡಮ್, 83ರಿಂದನೂ ಕೇಸ್ಗಳು ಅಲ್ಲಿ ರಿಪೋರ್ಟ್ ಆಗಿದಾವೆ, ಕೆಲವೊಂದು ರಿಪೋರ್ಟ್ ಆಗಿಲ್ಲ, ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ, ರೆಫ್ಯೂಸ್ ಮಾಡಿದ್ದಾರೆ, ಎಲ್ಲೋ ಕಾಣದ ಕೈವಾಡ ಒಂದು ಕೈಯಲ್ಲಿ ಕೆಲಸ ಮಾಡ್ತಿರ್ತಾ ಇದೆ. ಹೀಗಾಗಿ ಪೊಲೀಸರು ಅವರು ಸೇವಕರಾಗ್ಬಿಟ್ಟಿದ್ದಾರೆ. ಅವರು ಯಾರ್ದು ಮಾತು ಕೇಳೋದಲ್ಲ, ಎಲ್ಲ ಅವ್ರು ಹಿಡಿದನೇ ನಡೆಯುವಂತ ಪರಿಸ್ಥಿತಿ ಅಲ್ಲಿ ವಾತಾವರಣ ಇಲ್ಲಿವರೆಗೂ ಇದೆ. ಈಗ ನೋಡಿ, SIT ಫಾರ್ಮೇಶನ್ ಮಾಡಿದ್ದಾರೆ, ಕೆಲವೊಬ್ರು ಒಳ್ಳೆ ನಿಷ್ಠಾವಂತ ಅಧಿಕಾರಿ, ಒಳ್ಳೆ ಪ್ರಾಮಾಣಿಕ ಅಧಿಕಾರಿ ಅನುಚೇತ್ ಅವರು. ಹಿಂದೆ ಗೌರಿ ಲಂಕೇಶ್ ಕೇಸ್ನಲ್ಲಿ ಅವರೇ ಹಿ ವಾಸ್ ಲೀಡಿಂಗ್ ದ ಟೀಮ್. ಅವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಈಗ. ಯಾಕಂದ್ರೆ ಅಲ್ಲೇನೆ ಅವ್ರು ಸರ್ವ್ ಮಾಡಿದ್ದಾರೆ, ಅಲ್ಲಿ ASP ಇದ್ರಲ್ಲೇ ಅಲ್ಲ ಮಾಡಿದ್ರೆ ಅವ್ರಿಗೆಲ್ಲ ಗೊತ್ತಿರ್ತದಲ್ಲ ಎಲ್ಲ. ಈ ತರ ಇರೋದ್ರಿಂದ ನನ್ನ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನಾನು ಬ್ರದರ್ನು ಅಲ್ಲಿ CPI ಇದ್ದ. ಅವನು ಹೇಳ್ತಿದ್ದ, ಅಯ್ಯೋ ಅಲ್ಲಿ ಬಹಳ ಅನ್ಯಾಯ ನಡೀತದೆ, ಯಾರ ಕಡೆಯಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಭಯಂಕರ ಪ್ರೆಷರ್ ಮಾಡ್ತಾರೆ, ತುಂಬಾ ಅನ್ಯಾಯ ನಡೀತದೆ, ಹೆಸರಿಗೆ ಧರ್ಮಕ್ಷೇತ್ರ ಒಳಗಡೆ ಎಲ್ಲ ಇದೆ ಅನ್ಯಾಯ, ಮಂಜುನಾಥ ನೋಡ್ಕೋಬೇಕು ಅವ್ರಿಗೆ ಅಂತಿದ್ದ ಅವನು. ನಮ್ಮ ಬ್ರದರ್ ಪಾಪ ಅವನು ಹಾರ್ಟ್ ಅಟ್ಯಾಕ್ ಆಗಿ ಎಕ್ಸ್ಪೈರ್ಡ್ ಆದ, ACP ಇದ್ದ. ಸೊ ಈ ತರ ಈಗ ಏನಾದ್ರೆ ಈಗ ಹಿಂದಿನ ಬಿಡಿ ಆಗಿದ್ದಾಗಿದೆ, ಎಲ್ಲ ಹೋಗಿದೆ. ಈಗ SIT ನೇಮಕ ಮಾಡಿದ್ದಾರೆ ಸರ್ಕಾರ. ನೇಮಕ ಮಾಡಿದ್ಮೇಲೆ SIT ಅವರು ಒಂದು ಪ್ರಕಟಣೆ ಹೊಡಿಸ್ತಾರೆ. ಮೊದಲು SIT ಅನ್ನ ಸ್ವಾಗತ ಮಾಡ್ತೇನೆ. ಅವರು ನಿರ್ಭಿಡೆಯಿಂದ ನಿರ್ಭಯದಿಂದ ಕೆಲಸ ಮಾಡೋದನ್ನ ಕಲಿಬೇಕು. ಆನೆಸ್ಟ್ ಆಗಿ, ಪ್ರಾಂಪ್ಟ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಕೇಸುಗಳ ತನಿಖೆಯನ್ನು ಮಾಡಬೇಕು. 20 ವರ್ಷದ ತನಿಖೆ ಮಾಡಂತ ಈಗ ನೋಟಿಸ್ನಲ್ಲಿ ಕೊಟ್ಟಿದ್ದಾರೆ, ಗವರ್ಮೆಂಟ್ ನೋಟಿಫಿಕೇಶನ್ದಲ್ಲಿ. 20 ವರ್ಷದ ಕೇಸು ಅಂದ್ರೆ ಹಿಂದೆ 83ರಿಂದ ತಗೊಳ್ಳಿ, ಒಂದು ಪ್ರಕಟಣೆ ಹೊಡಿಸಲಿ ಮೊದಲು. ಯಾರು ಇಲ್ಲಿವರೆಗೂ ಕೇಸು ನಾಪತ್ತೆ ಆಗಿದ್ದಾರೆ, ಮಿಸ್ಸಿಂಗ್ ಆಗಿದ್ದಾರೆ, ಕೊಲೆ ಆಗಿದೆ, ರೇಪ್ ಆಗಿದೆ, ಇನ್ನೂ ಏನೇನಾಗಿದೆ, ಯಾವ ಸಂಬಂಧಪಟ್ಟಂತೆ ಈ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಯಾವ ಕೇಸುಗಳಾಗಿದ್ದಾವೆ ಅವು ಬಂದು ನಿರ್ಭಿಡೆಯಿಂದ ನಿರ್ಭಯದಿಂದ ನೀವು ಕಂಪ್ಲೇಂಟ್ ಕೊಡಬಹುದು. SITಗೆ ಒಂದು ಕಂಪ್ಲೇಂಟ್ ಕೊಡಿ, ನಮಗೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಕಾನೂನುಬದ್ಧವಾದ ಕ್ರಮ ತಗೋತೇವೆ, ನಿಷ್ಪಕ್ಷಪಾತದಿಂದ ತನಿಖೆ ಮಾಡ್ತೇವೆ, ನಿಮಗೆ ನ್ಯಾಯ ಕೊಡ್ತೇವೆ ಅಂತ ಹೇಳೋದು ಒಂದು ಪ್ರಕಟಣೆ ಹೊಡಿಸ್ವಿ. ಅದ್ರದ್ದು ವೈಡ್ ಪಬ್ಲಿಸಿಟಿ ಕೊಡಬೇಕು. ಒಟ್ಟ ಮೇಲೆ ಎಲ್ಲರೂ ಬರ್ತಾರೆ. 20 ವರ್ಷದ 25 ವರ್ಷದಿಂದ ಯಾವ ಕೇಸ್ ಆಗಿದ್ದಾವೆ, ಯಾರು ಕೇಸ್ ತಗೊಂಡಿಲ್ಲ, ಅಥವಾ ಕೇಸ್ ರಿಜಿಸ್ಟರ್ ಆಗಿದ್ದು ಎಷ್ಟು C ಆಗಿದ್ದಾವೆ, ಎಷ್ಟು B ಆಗಿದ್ದಾವೆ, ಎಷ್ಟು A ಆಗಿದ್ದಾವೆ, ಎಷ್ಟು ಕ್ಲೋಸ್ ಆಗಿದ್ದಾವೆ, ಎಲ್ಲ ಕೇಸುಗಳನ್ನ ತನಿಖೆಯನ್ನ ಮಾಡಲಿಕ್ಕೆ ಇವರು SIT ನೇಮಿಸಿದ್ದಾರೆ. ಪ್ರತಿಯೊಂದು ಸ್ಟೇಷನ್ಗೆ ವಿಸಿಟ್ ಮಾಡ್ತಾರೆ. ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಬೇರೆ ಹೊರಗಡೆನೂ ಸಂಬಂಧಪಟ್ಟಂತೆ ಆ ಧರ್ಮಸ್ಥಳ ಇದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಕೇಸ್ಗಳಿದ್ರೆ ಅವರು ಸಹ ಬಂದು ಕಂಪ್ಲೇಂಟ್ ಕೊಡಬಹುದು, ಅಥವಾ ಹಿಂದಾಗಿದ್ದ ಕೇಸ್ಗಳಿದ್ರೆ ಅವರು ರೆಫರ್ ಮಾಡಬಹುದು. ಈಗ ಎಲ್ಲಾ ರೀತಿಯಿಂದನೂ ಅವರು ಮಾಡ್ತಾರೆ. ಮಾಡಿದ್ಮೇಲೆ ಈಗ ಅವನು ಒಬ್ಬನು ಪಾಪ ಏನೋ ಅನಾಮಿಕ ವ್ಯಕ್ತಿ ಕೊಟ್ಟಿದ್ದಾನೆ, ಹೋಗಿ 183 ಪ್ರಕಾರ ರಿಪೋರ್ಟ್ ಮಾಡಿದ್ದಾನೆ, ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ವಾಲಂಟ್ರಿ ಕೊಟ್ಟಿದ್ದಾನೆ. ಅವನು ಹೇಳ್ತಾನೆ ಇದು ಅತ್ಯಾಚಾರ ಆಗಿ ಮರ್ಡರ್ ಆಗಿದಾವೆ, ಅನ್ಯಾಯದಿಂದ ಮರ್ಡರ್ ಆಗಿದೆ, ಎಲ್ಲ ಮುಚ್ಚಿ ಹಾಕಿದ್ದಾರೆ, ಹಾಗೀಗಂತ ಏನೇನು ಹೇಳಿದಾನೆ ಎಲ್ಲ.
ಅದನ್ನ ರೆಕಾರ್ಡ್ ಮಾಡ್ಕೊಂಡು ಕಳಿಸಿದ್ದಾರೆ. ಅದು ಎಷ್ಟು ಹೆಸರು ಹೇಳಿದಾನೋ ಇಲ್ಲೋ ಗೊತ್ತಿಲ್ಲ ನಮಗೆ, ಅದು ಹೊರಗೆ ಬಂದ್ಮೇಲೆ ಗೊತ್ತಾಗಬಹುದು ಯಾರು ಹಂಗೆ ಅವನಿಗೆ ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ರು, ಯಾರು ಒತ್ತಾಯ ಮಾಡಿದ್ರು, ಯಾರು ಅವನಿಗೆ ಹೇಳಿದ್ರು ಅಂತ ಅನ್ನೋದು ಅದು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಗೊತ್ತಾಗ್ತದೆ. ತರ್ಸ್ಕೋತಾರೆ ರೆಕಾರ್ಡ್, ಅದನ್ನ 183 ಸ್ಟೇಟ್ಮೆಂಟ್ ಅನ್ನ ತರ್ಸ್ಕೊಂಡು ತನಿಖೆ ಮಾಡ್ತಾರೆ. ಈಗ ಏನು ಇವನು 367 ಡೆಡ್ ಬಾಡಿಗಳನ್ನ ನಾನು ಹೋಗಿದ್ದೀನಿ ಅಂತ ಹೇಳ್ತಾನೆ. 367 ಹೋಗಿದ್ರೆ ಅದನ್ನ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಎಕ್ಸ್ಯೂಮ್ ಮಾಡಿಸ್ತಾರೆ. ನಾವು ಎಕ್ಸ್ಯೂಮ್ ಮಾಡಿಸುವಾಗ ಅದನ್ನ ಅಲ್ಲಿ FSLs ಅವ್ರಿಗೆ ಕರೆಸ್ತೇವೆ. ಅಲ್ಲಿ ಸುಮಾರು 20 ವರ್ಷದಿಂದ 25 ವರ್ಷದಿಂದ ಡೆಡ್ ಬಾಡಿಯಲ್ಲಿ ಏನೂ ಇರೋದಿಲ್ಲ. ಅಲ್ಲಿ ಒಳಗಡೆ ಬರೀ ಸ್ಕೆಲ್ಟನ್ ಇರ್ತದೆ. 10 ವರ್ಷ 5 ವರ್ಷದ ಇದ್ರೆ ಕೆಲವೊಂದು ಇರ್ತದೆ. ಅಲ್ಲಿ ಕೆಲವೊಂದು ನಾವು ನೋಡಿದ್ದೇವೆ, ಬಹಳ ಸಾಕಷ್ಟು ಎಕ್ಸ್ಯೂಮ್ ಮಾಡಿದ್ದೇವೆ ಡೆಡ್ ಬಾಡಿಗೆ. ನಾನು 40 ವರ್ಷ ಸೇವೆ ಮಾಡಿದ್ದೇನೆ, ಸಾಕಷ್ಟು ಡೆಡ್ ಬಾಡಿಗಳನ್ನು ಎಕ್ಸ್ಯೂಮ್ ಮಾಡಿದ್ದೇವೆ. 4-5 ವರ್ಷವರೆಗೂ ನಾವು ಅದನ್ನ ಒಳಗಡೆ ಡೀಪ್ ಇದ್ರೆ, ಅದು ಡೀಪ್ ಆಗಿ ಹೋಗದಿದ್ರೆ ಅದನ್ನ ಪ್ರಿಸರ್ವ್ ಇರ್ತದೆ. ನಮ್ಮ ಕಡೆ ಬೇಸಿಗೆ, ನಾವು ನಾರ್ತ್ ಕರ್ನಾಟಕದಲ್ಲಿ ಬೇಸಿಗೆ ಹೆಚ್ಚಲ್ಲ, ಅದು ಬೇಗ ಒಣಗಿ ಬಿಡ್ತದೆ. ಮಳೆಗಾಲ ಚಳಿಗಾಲ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಡೆಡ್ ಬಾಡಿ ನಮ್ದು ಅದು 4-5 ವರ್ಷ ಇರಬಹುದು. ಆ ಬ್ಲಡ್ ಅದೇನು ಅವನ ದೇಹದಲ್ಲಿ ಇರುವಂತ ಮೃತ ದೇಹದಲ್ಲಿ ಇರುವಂತ ವಸ್ತುಗಳು, ಕೆಮಿಕಲ್ಸ್ ಆ ಮಣ್ಣಿನಲ್ಲಿ ಕೆಲವೊಂದು ಪಸರಿಸಿರ್ತವೆ. ಮಣ್ಣನ್ನು ಸದಾ ನಾವು FSL ರಿಕ್ವೆಸ್ಟ್ ಮಾಡ್ತೀವಿ ಜಪ್ ಮಾಡಂತ. ಬೋನು, ಹಲ್ಲು, ಇದು ಉಗುರು, ಕೂದ್ಲ, ಆಮೇಲೆ ಕೆಲವೊಂದು ಹುಡುಗಿಯರದು ಸ್ಕೂಲ್ ಹುಡುಗಿಯರು ಪಾಟಿ ಚೀಲ ಸದ ತಗೊಂಡು ಹೋಗಿದ್ದು ಅಂತ ನಾನು ಹೋಗಿದ್ದೀನಿ ಅಲ್ಲಿ ಅಂತ ಹೇಳ್ತಾನೆ. ಪಾಟಿ ಚೀಲ ಅಂತೂ ಇದ್ದೇ ಇರ್ತದೆ, ಅದು ಎಷ್ಟು ವರ್ಷ ಆದ್ರೂ ಒಳಗಿಂದು ಇದೇನು ಹೋಗೋದಿಲ್ಲ, ಬಟ್ಟೆ ಗಿಟ್ಟೆ ಕೊಳತು ಹೋಗಿರ್ಬೋದು. ಬಟ್ ಇಂಥವೆಲ್ಲ ವಸ್ತುಗಳನ್ನ ಸೀಜ್ ಮಾಡಿ FSL ಅವ್ರಿಗೆ ಅಲ್ಲೇ ಕಳಿಸಿ, ಟೀಮ್ ಆಫ್ ಡಾಕ್ಟರ್ ಕರೆಸಿ, ಇನ್ಕ್ಲೂಡಿಂಗ್ ಲೇಡೀಸು ಎಲ್ಲರೂ ಕರೆಸಿ ನಾವು ಅದನ್ನ ಇಲ್ಲಿ